ಹಲೋ ನಮಸ್ತೆ ವೀಕ್ಷಕರೇ, ವೇದಹಳ್ಳಿ ಮನೆ ಕಿಚನ್ಗೆ ಸ್ವಾಗತ. ನಾನಿವತ್ತು ಅಂಗಡಿಯಲ್ಲಿ ಸಿಗುವಂಥ ರುಚಿಕರವಾದ ಕ್ರಿಸ್ಪಿಯಾದ ಚಕ್ಲಿನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದನ್ನೇನು ಜಾಸ್ತಿ ಟೈಮ್ ತಗೊಳ್ಳಲ್ಲ, ಈಸಿಯಾಗಿ ಮಾಡ್ಬೋದು. ನಾನಿಲ್ಲಿ 3/4 ಬೌಲು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ನೀವು ಪುಟಾಣಿ ಆದರೂ ಪುಡಿ ಮಾಡಿಕೊಂಡು ಹಾಕ್ಕೋಬೋದು. ಹಾಗೆ 1 ಬೌಲು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಖಾರಕ್ಕೆ ತಕ್ಕಷ್ಟು ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಒಂದು ಅರ್ಧ ಟೀ ಸ್ಪೂನು ಅಜ್ವೈನ್ ತೊಗೊಂಡಿದ್ದೀನಿ. 1 ಟೀ ಸ್ಪೂನು ಜೀರಿಗೆನ ತೊಗೊಂಡಿದ್ದೀನಿ. ನಾನಿವಾಗ ಇದನ್ನು ಡ್ರೈ ಆಗಿ ಹುರ್ಕೊತೀನಿ ಹಿಟ್ಟು. ಇವಾಗ ಸ್ಟವ್ ಮೇಲೆ ಬಾಣಲಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ದೊಡ್ಡದಾಗಿಯೇ ಇಕ್ಕೋಬೇಕಾಗುತ್ತೆ ಬಾಣಲಿ. ಇವಾಗ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಸ್ವಲ್ಪ ಹುರ್ಕೊತೀನಿ. ಅಂದರೆ ಸ್ಮೆಲ್ ಬರಬೇಕು, ಘಮ ವಾಸನೆ ಬರಬೇಕು, ಅಲ್ಲಿವರೆಗೂ ಅಕ್ಕಿ ಹಿಟ್ಟನ್ನ ನಾನು ಡ್ರೈ ಆಗಿಯೇ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ನಾವು ಅಕ್ಕಿ ಹಿಟ್ಟನ್ನ ಸ್ಟೀಮ್ ಮಾಡಿನೂ ಸಹ ಮಾಡ್ಕೋಬೋದು. ಇವಾಗ ನಾನು ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಅದನ್ನು ಸಹ ನಾನು ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ಒಂದು ಬೇಸ್ಟನಿಗೆ ಹಾಕ್ಕೊಂಡು ಒಂದು ಪ್ಲೇಟ್ನ ಮುಚ್ಚುತ್ತೀನಿ. ಒಂದು 5 ನಿಮಿಷ ಅದು ಬಿಸಿ ಇರುತ್ತಲ್ವ ಹಿಟ್ಟು, ಹಬೆಯಲ್ಲಿ ಚೆನ್ನಾಗಿ ಇದಾಗುತ್ತೆ ಅಂತ. ಇವಾಗ ನಾನು ಸ್ಪೂನ್ ತೊಗೊಂಡು ಹಿಟ್ಟನ್ನ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತೀನಿ. ಸ್ವಲ್ಪ ನೋಡಿ ಮಿಕ್ಸ್ ಮಾಡ್ಕೋಬೇಕು. ಬಿಸಿ ಇದ್ದರೆ ಸ್ಪೂನಲ್ಲಿ ಮಾಡ್ಕೋಬೋದು, ಇಲ್ಲಾಂದರೆ ಕೈಯಲ್ಲಿ ಮಾಡ್ಕೋಬೋದು. ಇವಾಗ ನಾನು ತೋರಿಸಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊತಿದ್ದೀನಿ. ಕರಿಬೇವಿನ ಸೊಪ್ಪು ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು 1 ಟೀ ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಕೈಯಿಂದನೇ ಮಿಕ್ಸ್ ಮಾಡಿಕೊಂಡ್ರೆ ಎಣ್ಣೆ ಮತ್ತು ಹಿಟ್ಟೆಲ್ಲ ಒಂದು ಹದಕ್ಕೆ ಬರುತ್ತೆ. ನೋಡಿ, ಈ ಥರ ಉಂಡೆ ಕಟ್ಟಿದ್ರೆ ಉಂಡೆ ಆಕಾರ ಬರಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನಾವು ಕಲಿಸ್ಕೋಬೇಕಾಗುತ್ತೆ. ನೋಡ್ಕೊತಾ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಒಂದೇ ಸಲ ಜಾಸ್ತಿ ಹಾಕ್ಕೊಂಡ್ರೆ ತೆಳುವಾಗುತ್ತೆ, ಮತ್ತು ನಾವು ಹಿಟ್ಟನ್ನ ಹಾಕ್ಕೋಬೇಕಾಗುತ್ತೆ. ಅದಕ್ಕೆ ನೋಡಿ ನಾವು ಹಾಕ್ಕೊತಾ ನೀರು ಸ್ವಲ್ಪ ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ಈ ಥರ ಜಾಸ್ತಿ ಗಟ್ಟಿಯಾಗೂ ಕಲಿಸ್ಕೋಬಾರ್ದು, ಸ್ವಲ್ಪ ತೆಳುವಾಗಿರಬೇಕು. ಒಳ್ಳಲ್ಲಿ ಹಾಕಿ ಪ್ರೆಸ್ ಮಾಡಿದಾಗ ಈಸಿಯಾಗಿ ಅದು ಬರಬೇಕು. ಇವಾಗ 1-2 ನಿಮಿಷ ಹಾಕಿ ಬಿಡ್ತೀನಿ. ಮತ್ತು ಇನ್ನೊಂದು ಸರ್ತಿ ನಾನು ನಾದ್ಕೊತೀನಿ. ಈ ಥರ ಚೆನ್ನಾಗಿ ನಾವು ನಾದಿದಷ್ಟು ಚಕ್ಲಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಇವಾಗ ಇದರಲ್ಲಿ 2 ಭಾಗ ಮಾಡಿಕೊಂಡು ಇವಾಗ ಒಳ್ಳಿಗೆ ನಾನು ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡಿ ಇಟ್ಕೊಂಡಿದ್ದೆ. ಆಯಿಲ್ ಹಾಕ್ಕೊಂಡ್ರೆ ಅಂಟ್ಕೊಳ್ಳಲ್ಲ ಅಂತ ಅಷ್ಟೇ. ನಾವು ನೀರಾದರೂ ಚಿಮ್ಮಿಸ್ಕೋಬೋದು. ಇವಾಗ ನಾನು ಕ್ಲೋಸ್ ಮಾಡಿಕೊಂಡು ಇವಾಗ ಚಕ್ಲಿನ ಒತ್ತುತ್ತೀನಿ. ನೋಡಿ, ಈ ಥರ ಒಂದು ಪ್ಲೇಟ್ ಆದರೂ ಆಗಲಿ, ತಟ್ಟೆ ಆದರೂ ಆಗಲಿ, ಯಾವ ಮೇಲಾದರೂ ನಾವು ಹಾಕ್ಕೋಬೋದು ಚಕ್ಲಿನ. ನೋಡಿ, ಈ ಥರ ಹಾಕ್ಕೊತಾ ಇದ್ದೀನಿ ನಾನು. ನಮಗೆ ಯಾವ ಗಾತ್ರ ಬೇಕು, ಎಷ್ಟು ಬೇಕು ಅಂತ ನೋಡಿ ನಾವು ಹಾಕ್ಕೋಬೋದು. ನಾನು ಸ್ವಲ್ಪ ಸಣ್ಣದಾಗಿಯೇ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ವಿಡಿಯೋ ಕ್ರಾಸ್ ಆಗಿದೆ ನೋಡಿ. ನಾನು ಒಳ್ಳಲ್ಲಿ ಹಾಕಿದಾಗ ಅದೇಟಿಗೆ ಅದೇನೇ ಬರ್ತಾಯಿದೆ ಹಿಟ್ಟು. ಈ ಥರ ಕಲಿಸ್ಕೋಬೇಕು. ನಾನು ಇದೇ ಥರ ಎಲ್ಲನೂ ಸಹ ಮಾಡಿ ತೋರಿಸ್ತೀನಿ. ತುಂಬ ಈಸಿಯಾಗಿ ಮಾಡ್ಕೋಬೋದು. ನೋಡಿ, ನಾನು ಸ್ವಲ್ಪ ಮಾಡ್ಕೊಂಡಿದ್ದೀನಿ ಒಂದು ಒಳ್ಳೆಂದು. ಈ ಕಡೆ ಎಣ್ಣೆನೂ ಸಹ ಚೆನ್ನಾಗಿ ಕಾದಿದೆ. ಇವಾಗ ಒಂದೊಂದೇ ಚಕ್ಲಿನ ಹಾಕ್ಕೊತಾ ಇದ್ದೀನಿ. ನಾವು ಚಕ್ಲಿ ಒತ್ತಾಗ ಸ್ವಲ್ಪ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಲಿಲ್ಲ ಅಂದರೆ ಎಣ್ಣೆಲಿ ಹಾಕಿದಾಗ ಅದು ಬಿಟ್ಕೊಳ್ಳುತ್ತೆ. ಲಾಕ್ ಮಾಡಿಕೊಂಡ್ರೆ ಚಕ್ಲಿ ಬಿಟ್ಕೊಳ್ಳೋದಿಲ್ಲ. ನೋಡಿ, ಈ ಥರ ಹಾಕ್ಕೊಂಡು ತಕ್ಷಣ ಇದನ್ನು
ತಿರುಗಿಸ್ಬಾರ್ದು, ಸ್ವಲ್ಪ ಕಲರ್ ಬರಬೇಕು. ಆವಾಗ ಇದನ್ನು ನಾನು ಈ ಥರ ತಿರುಗಿಸ್ತಾ ಇದ್ದೀನಿ. ಚಕ್ಲಿ ಈ ಥರ ಚೆನ್ನಾಗಿ ಕಲರ್ ಬರಬೇಕು. ಮತ್ತು ಇದು ಚಕ್ಲಿ ಆಗಿದೆ, ಕ್ರಿಸ್ಪಿಯಾಗಿ ಬಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ನೋಡಿ, ಇವಾಗ ಬಬ್ಬಲ್ಸು ಫುಲ್ ಕಮ್ಮಿ ಆಗಿಬಿಟ್ಟಿದೆ. ಇವಾಗ ಇದು ಫೈನಲಿ ಆಗಿದೆ ನೋಡಿ, ಕಲರೂ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಇಷ್ಟಿದ್ರೆ ಸಾಕು, ತುಂಬ ಸಿಂಪಲ್ಲು. ಇವಾಗ ಹಬ್ಬಗಳು ಸಹ ಬರ್ತಾ ಇದ್ದಾವೆ. ಇವಾಗ ಇನ್ನೊಂದು ಸತಿ ನಾನು ಹಾಕ್ಕೊತಾ ಇದ್ದೀನಿ ನೋಡಿ. ಫೈನಲಿ ಇವಾಗ ಚಕ್ಲಿ ರೆಡಿಯಾಗಿದೆ. ನಾನು ತೋರಿಸ್ತೀನಿ. ಹಬ್ಬಕ್ಕೆಲ್ಲ 1 ದಿವಸ 2 ದಿವಸ ಮುಂಚೆನೇ ಮಾಡಿ ಇಟ್ಕೋಬೋದು. ಸ್ವಲ್ಪ ಬಿಸಿ ಇದೆ ನೋಡಿ. ನಾನು ಈ ಥರ ಪ್ರೆಸ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಈಸಿಯಾಗಿ ಪುಡಿ ಆಗ್ತಾ ಇದ್ದಾವೆ ಅಂತ. ತುಂಬ ಈಸಿ, ತುಂಬ ಸರಳವಾಗಿ ಮಾಡ್ಕೋಬೋದು ಮನೆಯಲ್ಲಿನೇ. ಇವಾಗ ಮಳೆಗಾಲದಾಗೂ ಅಷ್ಟೇ ಮಾಡಿ ಇಟ್ಕೋಬೋದು. ಹಾಗೆ ಲಾಸ್ಟಿಗೆ ಉಳಿದಿರುತ್ತಲ್ವ ಹಿಟ್ಟು, ಅದನ್ನೇ ಸ್ವಲ್ಪ ಏನು ಕೊಡಬಳೆ ಥರ ಮಾಡ್ಕೊಂಡಿದ್ದೆ. 4 ಆಗಿದ್ದಾವಷ್ಟೇ ನೋಡಿ. ಫೈನಲಿ ಆಗಿದೆ. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.